ಸನ್ಮಾನ್ಯ ಆರೋಗ್ಯ ಸಚಿವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಅವರೇ ಕೆಲವು ಕಡೆ ಅಸಹಾಯಕತೆಯನ್ನು ವ್ಯಕ್ತ ಮಾಡಿದ್ದಾರೆ. ಒಂದು ಕಡೆ ಅವರು ಈ ಟೆಸ್ಟಿಂಗ್ ಲ್ಯಾಬ್ ಏನಿದೆ ಅದೇ ಸರಿ ಇಲ್ಲ, ಅದೇ ಕಳಪೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಇದರ ದೊಡ್ಡ ಲಾಬಿ ಇದೆ, ಇದನ್ನ ನಾವೇನು ಮಾಡೋಕ್ಕಾಗದೇ ಇಲ್ಲ ಅನ್ನೋ ರೀತಿ ಅವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಾಗಿರುವಂಥ ಈ ಸಾವು ಬಳ್ಳಾರಿ ಒಂದೇ ಆಗಿಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗಿದೆ. ಬಳ್ಳಾರಿಯಲ್ಲಿ ಅಟ್ ಎ ಟೈಮ್ ಆಗಿದ್ದಕ್ಕೋಸ್ಕರ, ಸರಣಿ ರೀತಿ ಆಗಿದ್ದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಬಂದಿದೆ. ಈಗ ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಮೆಡಿಕಲ್ ಲಾಬಿಯ ಒಂದು ಆವಳಿಯಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ. ಅದಕ್ಕೆ ನಾನು ನೆನ್ನೆ ಹೇಳಿದ್ದೀನಿ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ, ನೀವು ಬೆಲೆ ಏರಿಕೆ ಮಾಡಿದ್ದೀರಾ ಅಂತ ಹೇಳಿದೆ, ನಾವು ಮಾಡಿಲ್ಲ ಅಂತ ಹೇಳಿದ್ರು. ಪತ್ರ ನಿಮ್ಗೆ ಕಳಿಸಿದ್ದೀನಿ, ನೀವು ನೋಡಿದ್ದೀರಾ. ಯಾವುದೇ ಆಸ್ಪತ್ರೆ ಆಗಲಿ ಅದೆಲ್ಲನೂ ಕೂಡ ಹೆಲ್ತ್ ಇರ್ಬೋದು, ಮೆಡಿಕಲ್ ಎಜುಕೇಶನ್ ಅಡಿಯಲ್ಲೇ ಬರೋವಂಥದ್ದು. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಾವು ಲಾಯಕ ಅನ್ನೋದನ್ನ ನಾವು ನೋಡ್ಕೊಬೇಕಾಗ್ತದೆ. ಈ ಗೃಹ ಸಚಿವರ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ ಅಲ್ಲಾದ್ರೆ ಗೊತ್ತಿಲ್ಲ, ಅಲ್ಲಿ ಲೋಕಲ್ ಅಲ್ಲಿ ಆಗಿದೆ ಇಲ್ಲ. ಯಾವ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ಯಾವ ಆಸ್ಪತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ? ಬೆಲೆ ಕೆಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರ. ನಾನೇ ಹೇಳಿದ್ದೆ, ನಿಮಗೆ ಗೊತ್ತಿರಲಿಲ್ಲ, ನಾನೇ ಹೇಳಿದೆ ಒಂದು ಆಸ್ಪತ್ರೆ ಮಾಡಿದೀವಿ ಅಂತ. ನೀವು ಜಯನಗರ ಅಂತ ಹೇಳಿದ್ರೆ ಜಯನಗರ ಮಾಡಿಲ್ಲ. ನಾನು ಜಯನಗರ ಬಂದಿದ್ದಾರೆ, ಜಯನಗರದಲ್ಲಿ ಮಾಡಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅದನ್ನ ವಿರೋಧ ಪಕ್ಷ ನಾಯಕರೇ ಮಾಡಿಲ್ಲ. ಬೇರೆ ಯಾವ ನಮ್ಮ ಜಿಲ್ಲಾ ಆಸ್ಪತ್ರೆಗಳೇ ತಾಲೂಕು ಆಸ್ಪತ್ರೆ ಮಾಡಿಲ್ಲ. ಕೆಸಿ ಜನರಲ್ ಆಗಿದೆ ಅಂತ ನಾನೇ ಹೇಳಿದ್ದೆ. ಅವರ ಅಧ್ಯಕ್ಷರಾಗಿದ್ದಾರೆ, ARS ಅವರ ಕಮಿಟಿಯ ತೀರ್ಮಾನ ಹೇಳಿದಾರಲ್ಲ ಸರ್. ನಾನು ಸ್ವಲ್ಪ ಮಾತು ಸ್ವಲ್ಪ ಚೇಂಜ್ ಆಗಿ, ಜಯನಗರ ಅನ್ನೋದು ಕರೆಕ್ಟು. ಅಲ್ಲಿ ಇನ್ನೊಂದು ಆಸ್ಪತ್ರೆ ಇದೆ, ರಾಜೀವ್ ಗಾಂಧಿ ಆಸ್ಪತ್ರೆ. ರಾಜೀವ್ ಗಾಂಧಿ ಇಲ್ಲ, ಸಂಜಯ್ ಗಾಂಧಿ ಆಸ್ಪತ್ರೆ ಅದು ಬರುವಂತದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದ್ದಾರೆ, ನನಗೆ ಬೇಕಾಗಿರೋದು ಅವ್ರು ಮಾಡಿದ್ದಾರೆ. ಅದು ಅದ್ರ ಬಗ್ಗೆ ನೀವು ಬೇರೆ ತಂದು ಚರ್ಚೆ ಮಾಡಿ. ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬೇರೆ ವಿಷಯ. ಮಾತಾಡಿದ್ರೆ ಒಳ್ಳೆಯದು. ಆರೋಗ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅವ್ರಿಗೆ ದಿನೇಶ್ ಗುಂಡೂರಾವ್ ಅವ್ರಿಗೆ, ರಾಮಮೂರ್ತಿ ಕೂತ್ಕೊಳ್ಳಿ, ಇದು ಮೆಡಿಕಲ್ ಎಜುಕೇಶನ್ ಆಸ್ಪತ್ರೆ, ಇದು ಆರೋಗ್ಯ ಇಲಾಖೆ ಆಸ್ಪತ್ರೆ ಅಂತ ಅವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಮಾತ್ರ ಗೊತ್ತಿದೆ. ಕರ್ನಾಟಕ ಜನಕ್ಕೆ ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಗೊತ್ತಿರೋದು. ಗವರ್ಮೆಂಟ್ ಆಸ್ಪತ್ರೆ, ಗವರ್ಮೆಂಟ್ ಆಸ್ಪತ್ರೆ ಅಲ್ಲಿ ರೈಸ್ ಮಾಡಿದ್ದಾರೆ. ರಾಮಮೂರ್ತಿನೂ ಬಂದಿದ್ರು ಅವತ್ತು, ಅಲ್ಲಿ ರೈಸ್. ಈ ತರದ ಒಂದಲ್ಲ, ನಾನು 2 ಉದಾಹರಣೆ ಕೊಟ್ಟಿದ್ದೀನಿ.